ಇವತ್ತು ನಾವು ಪಾರ್ಲಿಮೆಂಟಲ್ಲಿ 6 ಗಂಟೆವರೆಗೂ ಇದ್ವಿ. 6 ಗಂಟೆ ಆಚೆ ಬಂದ ಮೇಲೆ ಯತ್ನಾಳ್ ಅವರ ಉಚ್ಚಾಟನೆ ಬಗ್ಗೆ ನಮಗೆ ಸುದ್ದಿ ಬಂತು. ಆಮೇಲೆಲ್ಲ ಕನ್ಫರ್ಮ್ ಮಾಡಿದ್ವಿ. ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ತಂದೆ ಆದಂಥ ಸಿದ್ಧಾಂತಗಳು, ನೀತಿ ನಿಯಮಗಳನ್ನು ಹಾಕಿಕೊಂಡಿರುವಂಥ ಪಕ್ಷ. ಕರ್ನಾಟಕದ ವಿಚಾರದಲ್ಲಿ ಕಳೆದ ಒಂದು ವರ್ಷದಲ್ಲಿ ನಡೆದಿರುವಂಥ ವಿದ್ಯಮಾನಗಳಲ್ಲಿ ಹಲವಾರು ವಿಚಾರಗಳು ಹೈಕಮಾಂಡ್ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ಪ್ರಯತ್ನ ಹೈಕಮಾಂಡ್ ಮಾಡಿದೆ. ವರದಿಗಳನ್ನು ತರಿಸ್ಕೊಂಡು ಎಲ್ಲರನ್ನೂ ಮಾತಾಡಿಸಿ ಒಗ್ಗೂಡಿಸುವಂಥ ಪ್ರಯತ್ನ ಮಾಡಿದೆ. ಈಗ ಶಿಸ್ತು ಬಹಳ ಮುಖ್ಯ ಅನ್ನುವಂಥ ಒಂದು ಕಾಲಘಟ್ಟಕ್ಕೆ ಬಂದಿದ್ದರಿಂದ ಈಗ ಕ್ರಮ ತೆಗೆದುಕೊಂಡಿದ್ದಾರೆ. ಕೆಲವರು ನೋಟಿಸ್ ಕೊಟ್ಟಿದ್ದಾರೆ, ಕೆಲವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ಇದರ ಹಿಂದೆ ಏನೆಲ್ಲ ಇದೆ ಅನ್ನೋದನ್ನು ನಾನು ವರಿಷ್ಠರನ್ನ ಯಾರನ್ನು ಭೇಟಿಯಾಗಿ ಮಾತಾಡಿ ತಿಳ್ಕೊಳ್ತೇನೆ. ಆದಷ್ಟು ಎಲ್ಲರನ್ನೂ ಒಂದುಗೂಡಿಸಿ ತೆಗೆದುಕೊಂಡು ಹೋಗುವಂಥದ್ದು ಇವತ್ತಿನ ಒಂದು ಸ್ಥಿತಿಯ ಒಂದು ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಮಹತ್ವ ಕೊಡಬೇಕು. ಪಕ್ಷದ ನಿರ್ಣಯ ನಾನು ಯಾವಾಗಲೂ ಹೇಳ್ತಿದ್ವಿ, ಹೈಕಮಾಂಡ್ ನಿರ್ಣಯ ತಗೋತದೆ, ನಾವೆಲ್ಲರೂ ಒಪ್ಕೋಬೇಕಾಗುತ್ತೆ ಅಂತ. ಅದನ್ನು ನಾವೆಲ್ಲರೂ ಪಾಲಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಯಾವುದೇ ರೀತಿಯ ಪಕ್ಷಕ್ಕೆ ನಷ್ಟ ಆಗದ ರೀತಿಯಲ್ಲಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ. ಇನ್ನು ಮಿಕ್ಕಿದ್ದು ಯತ್ನಾಳ್ ವಿಷಯ ವರಿಷ್ಠರ ಜೊತೆಗೆ ನಾನು ಚರ್ಚೆ ಮಾಡಿ ಆಮೇಲೆ ಹೇಳ್ತೀನಿ. ಇವತ್ತು ನಾವು ಪಾರ್ಲಿಮೆಂಟಲ್ಲಿ 6 ಗಂಟೆವರೆಗೂ ಇದ್ವಿ. 6 ಗಂಟೆ ಆಚೆ ಬಂದ ಮೇಲೆ ಯತ್ನಾಳ್ ಅವರ ಉಚ್ಚಾಟನೆ ಬಗ್ಗೆ ನಮಗೆ ಸುದ್ದಿ ಬಂತು. ಆಮೇಲೆಲ್ಲ ಕನ್ಫರ್ಮ್ ಮಾಡಿದ್ವಿ. ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ತಂದೆ ಆದಂಥ ಸಿದ್ಧಾಂತಗಳು, ನೀತಿ ನಿಯಮಗಳನ್ನು ಹಾಕಿಕೊಂಡಿರುವಂಥ ಪಕ್ಷ. ಕರ್ನಾಟಕದ ವಿಚಾರದಲ್ಲಿ ಕಳೆದ ಒಂದು ವರ್ಷದಲ್ಲಿ ನಡೆದಿರುವಂಥ ವಿದ್ಯಮಾನಗಳಲ್ಲಿ ಹಲವಾರು ವಿಚಾರಗಳು ಹೈಕಮಾಂಡ್ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ಪ್ರಯತ್ನ ಹೈಕಮಾಂಡ್ ಮಾಡಿದೆ. ವರದಿಗಳನ್ನು ತರಿಸ್ಕೊಂಡು ಎಲ್ಲರನ್ನೂ ಮಾತಾಡಿಸಿ ಒಗ್ಗೂಡಿಸುವಂಥ ಪ್ರಯತ್ನ ಮಾಡಿದೆ. ಈಗ ಶಿಸ್ತು ಬಹಳ ಮುಖ್ಯ ಅನ್ನುವಂಥ ಒಂದು ಕಾಲಘಟ್ಟಕ್ಕೆ ಬಂದಿದ್ದರಿಂದ ಈಗ ಕ್ರಮ ತೆಗೆದುಕೊಂಡಿದ್ದಾರೆ. ಕೆಲವರು ನೋಟಿಸ್ ಕೊಟ್ಟಿದ್ದಾರೆ, ಕೆಲವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ಇದರ ಹಿಂದೆ ಏನೆಲ್ಲ ಇದೆ ಅನ್ನೋದನ್ನು ನಾನು ವರಿಷ್ಠರನ್ನ ಯಾರನ್ನು ಭೇಟಿಯಾಗಿ ಮಾತಾಡಿ ತಿಳ್ಕೊಳ್ತೇನೆ. ಆದಷ್ಟು ಎಲ್ಲರನ್ನೂ ಒಂದುಗೂಡಿಸಿ ತೆಗೆದುಕೊಂಡು ಹೋಗುವಂಥದ್ದು ಇವತ್ತಿನ ಒಂದು ಸ್ಥಿತಿಯ ಒಂದು ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಮಹತ್ವ ಕೊಡಬೇಕು. ಪಕ್ಷದ ನಿರ್ಣಯ ನಾನು ಯಾವಾಗಲೂ ಹೇಳ್ತಿದ್ವಿ, ಹೈಕಮಾಂಡ್ ನಿರ್ಣಯ ತಗೋತದೆ, ನಾವೆಲ್ಲರೂ ಒಪ್ಕೋಬೇಕಾಗುತ್ತೆ ಅಂತ. ಅದನ್ನು ನಾವೆಲ್ಲರೂ ಪಾಲಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಯಾವುದೇ ರೀತಿಯ ಪಕ್ಷಕ್ಕೆ ನಷ್ಟ ಆಗದ ರೀತಿಯಲ್ಲಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ. ಇನ್ನು ಮಿಕ್ಕಿದ್ದು ಯತ್ನಾಳ್ ವಿಷಯ ವರಿಷ್ಠರ ಜೊತೆಗೆ ನಾನು ಚರ್ಚೆ ಮಾಡಿ ಆಮೇಲೆ ಹೇಳ್ತೀನಿ.